ಇಲ್ಲಿ ಕೂಡ 10 ಜನ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಟು 5,000 ರೂಪಾಯಿ ಇನ್ಕಮ್ ಅನ್ನ ತಗೊಂತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಇನ್ಕಮ್ ಅನ್ನ ತಗೊಂತಾ ಇದ್ದಾರೆ. ಈ 10 ಜನಗಳ 5,000 ಇನ್ಕಮ್ ಅನ್ನ ತಗೊಂಡ್ರೆ ಅದು ಎಷ್ಟಾಯ್ತು? 50,000 ಆಯ್ತಲ್ವಾ? 50,000 ಆಯ್ತು. ಈ 50,000ದು 50% ಕೊಡುತ್ತೆ. ಇದ್ರದ್ದು ಎಷ್ಟಾಯ್ತು? 1 ಲಕ್ಷ ಆಯ್ತಲ್ವಾ? ಎಷ್ಟಾಯ್ತು? 1 ಲಕ್ಷ. 1 ಲಕ್ಷದ್ದು 50%. ಯಾಕೆ ಇವ್ರಿಗೆ 50% ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂಸ್ಥೆಯ ನಿಯಮದ ಪ್ರಕಾರ ಇವ್ರು ಎಷ್ಟು ಐಡಿಯಿಂದ ಓಪನ್ ಮಾಡಿದ್ದಾರೆ? ಒಂದೇ ಐಡಿಯಿಂದ ಓಪನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಡೈರೆಕ್ಟ್ ಸ್ಪಾನ್ಸರ್ ಬೋನಸ್ ಅಂತಂದ್ರೆ ಇವ್ರ ತಳಗಡೆಯಿಂದ ಇವ್ರ ಐಡಿಯಿಂದ ಎಷ್ಟು ಜನಗಳು ಜಾಯ್ನ್ ಆಗಿದ್ದಾರೆ? 50 ಜನಗಳಲ್ಲಿ 50 ಜನ ಜಾಯಿನ್ ಮಾಡಿಸಿದ್ದಾರೆ. ಅದರೊಳಗಡೆ ಕೆಲಸ ಮಾಡುವ ಎಷ್ಟು ಜನ ಇದ್ದಾರೆ? 10 ಜನ ಮಾತ್ರ ಕೆಲಸ ಮಾಡೋದಾರೆ. 10 ಜನ ಪ್ರತಿ ವಾರಕ್ಕೆ 10,000 ತಗೊಂತಾ ಇದ್ದಾರೆ ಅಂತಂದ್ರೆ ಅದು ಎಷ್ಟಾಯ್ತು? 1 ಲಕ್ಷ ಆಯ್ತು. 1 ಲಕ್ಷದ್ದು 50% ಅಂದ್ರೆ ಈ ವ್ಯಕ್ತಿಗೆ ಏನು ಅಂತ ವ್ಯಕ್ತಿ ಇದಾರಲ್ಲ, ಈ ಟೀಮ್ ನಿಂದ ಇದು 1 ಲಕ್ಷದ್ದು 50% ಅಂದ್ರೆ 50,000 ಇನ್ಕಮ್ ಇವ್ರಿಗೆ ಬರುತ್ತೆ. ಏನ್ ಮಾಡುತ್ತೆ? 50,000 ಇನ್ಕಮ್ ಬರುತ್ತೆ. ಇಲ್ಲಿ ಕೂಡ 30 ಜನಗಳು ಇವ್ರದೇ ಐಡಿಯಿಂದ ಜಾಯ್ನ್ ಆಗಿದ್ದಾರೆ, ಸ್ಪಾನ್ಸರ್ ಇಂದ ಜಾಯ್ನ್ ಆಗಿದ್ದಾರೆ. ಹಂಗಾದ್ರೆ ಇಲ್ಲ ಈ ಜನಗಳು ಎಷ್ಟು ತಗೊಂತಿದ್ದಾರೆ? 50,000. 10 ಜನಗಳ ನಡುವೆ 50,000 ಇನ್ಕಮ್ ಅನ್ನ ತಗೊಂತಾ ಇದ್ದಾರೆ ಅಂತಂದ್ರೆ ಇವ್ರು ಒಂದೇ ಐಡಿ ಇರೋದ್ರಿಂದ ಇವ್ರಿಗೆ ಏನಾಗ್ತಾ ಇದೆ? 50% ಬರ್ತಾ ಇದೆ. ಹಂಗಾದ್ರೆ ಇವ್ರಿಗೆ 50% ಅಂದ್ರೆ ಎಷ್ಟಾಯಿತು? 25,000 ಆಯ್ತು. ಇನ್ನು ಉಳಿದಿದ್ದು ಎಷ್ಟು ಉಳಿತು ಲೀಡರ್? ಇನ್ನು ಉಳಿದಿದ್ದು ಇನ್ನು 50% ಉಳಿತು. ಹಾಗಾದ್ರೆ ಇನ್ನು 50% ಇವ್ರನ್ನ ಯಾರೋ ಒಬ್ಬರು ಸೀನಿಯರ್ ಇರ್ತಾರಲ್ವಾ, ಅವ್ರ ಸೀನಿಯರ್ಗೆ ಏನಾಗುತ್ತೆ? ಇದು ಡೈರೆಕ್ಟ್ ಆಗಿ ಜಂಪ್ ಆಗಿ ಬಿಡುತ್ತೆ. ಅವ್ರ ಸೀನಿಯರ್ಗೆ 25,000 ಹೋಗ್ಬಿಡುತ್ತೆ. ಇವ್ರಿಗೂ ಕೂಡ 50,000, ಈ ಕಡೆಯಿಂದ ಕೂಡ 50,000 ಹೋಗುತ್ತೆ. ನೀವು ಎಷ್ಟು ತಗೊಂತೀರಲ್ವಾ, ನಿಮ್ಮ ಸೀನಿಯರ್ ಕೂಡ ಅಷ್ಟೇ ತಗೊಂತಾರೆ. ಯಾಕೆ ಅಂತಂದ್ರೆ ಇದು ಈ ಸಿಸ್ಟಮ್ ಯಾಕೆ ಆಗ್ತಾ ಇದೆ ಅಂತಂದ್ರೆ, ನೀವು ಇಲ್ಲಿ ಏನು ಮಾಡಿದ್ದೀರಾ? ಒಂದೇ ಐಡಿಯಿಂದ ಜಾಯಿನ್ ಆಗಿದ್ದೀರಾ. ಒಂದು ವೇಳೆ ಹಾಗಾದ್ರೆ ಸರ್ ಕೆಲಸ ಇವು ಎಲ್ಲವೂ ಲೀಡ್ಗಳು ನನ್ನ ಐಡಿಯಿಂದ ನನ್ನ ಸ್ಪಾನ್ಸರ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ, ಇನ್ಕಮ್ ಅನ್ನ ತಗೊಂತಾ ಇದ್ದಾರೆ. ಮತ್ತೆ ಸೀನಿಯರ್ಗೆ ಯಾಕೆ ಇಷ್ಟು ಇನ್ಕಮ್ ಹೋಗ್ಬೇಕು? ಅದು ಹೋಗ್ಬಾರ್ದು ಅಂತಂದ್ರೆ ನೀವೇನು ಮಾಡ್ಬೇಕಾಗುತ್ತೆ ಅಂತಂದ್ರೆ, ನೀವು ಅವಾಗ ನೀವೇನ್ ಮಾಡ್ಬೇಕು? ಏನು ಒಂದು ಐಡಿ ಇತ್ತಲ್ಲ, ಇದನ್ನು ಕೂಡ ಏನಾಗುತ್ತೆ? ಆನಂದ್ ಅನ್ನುವಂತ ಈ ಆನಂದ್ ಅನ್ನುವಂತ ಒಂದು ಐಡಿಯಿಂದ ಬಂದಿದ್ದಾರಲ್ವಾ, ಇವರು ಕೂಡ ಇನ್ನು 2 ಐಡಿಗಳು ಎಟ್ ಎ ಟೈಮ್ ಒಂದೇ ಟೈಮ್ ಅಲ್ಲಿ ಓಪನ್ ಮಾಡ್ಕೋಬೇಕು. 3 ಐಡಿಯಿಂದ ಓಪನ್ ಮಾಡ್ಕೊಳ್ಳೋದ್ರಿಂದ ಈ ವ್ಯಕ್ತಿಗೆ 25,000 ಹೋಗ್ತಾ ಇತ್ತಲ್ವಾ, ಇದು ಕೂಡ ಹೋಗೋದಿಲ್ಲ, ಇದು ಸ್ಟಾಪ್ ಆಗುತ್ತೆ. 50,000 ಹೋಗೋದು ಸ್ಟಾಪ್ ಆಗುತ್ತೆ. ಪ್ಲಸ್ ಅವ್ರಿಗೆ ಈ ಐಡಿ ಆನಂದ್ ಅನ್ನೋರ್ದೇ ಇರುತ್ತೆ, ಇವ್ರಿಗೂ ಕೂಡ ಎಷ್ಟು ಬರುತ್ತೆ? ಇಲ್ಲಿ 25,000 ಇಲ್ಲಿ ಬರುತ್ತೆ, ಇಲ್ಲಿ 50,000 ಬರುತ್ತೆ, ಇಲ್ಲಿ 50,000, ಇಲ್ಲಿ 50,000 ಬಂತು, ಇಲ್ಲಿ 50,000 ಬಂತು. ಅಂದ್ರೆ ಟೀಮ್ ಎಷ್ಟು ತಗೊಂತಾ ಇದೆ? 1 ಲಕ್ಷ ತಗೊಂತಾ ಇದೆ. ಅಂದ್ರೆ ಇವ್ರಿಗೂ ಕೂಡ ಒಂದ್ ಐಡಿಗೆ 50,000, ಒಂದ್ ಐಡಿಗೆ 50,000, 1 ಲಕ್ಷ ಬಂತು. ಆಮೇಲೆ ಇಲ್ಲಿ 50,000 ಈ ಟೀಮ್ ತಗೊಂತಾ ಇದೆ ಅಂತಂದ್ರೆ ಫಸ್ಟ್ ಐಡಿಗೆ 25,000, ಸೆಕೆಂಡ್ ಐಡಿಗೆ ಕೂಡ 25,000. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಲೀಡರ್ ನಿಮ್ಗೆ. ಏನಂತಂದ್ರೆ, ನೀವು ಒಬ್ರು ಆನಂದ್ ಅನ್ನುವಂತ ವ್ಯಕ್ತಿ ಇದ್ದಾರೆ, ಆನಂದ್ ಅನ್ನುವಂತ ವ್ಯಕ್ತಿಗಳು ಏನ್ ಮಾಡಿದ್ದಾರೆ? 3 ಐಡಿಯಿಂದ ಜಾಯ್ನ್ ಆಗಿದ್ದಾರೆ. ಎಷ್ಟು ಐಡಿಯಿಂದ? 3 ಐಡಿಯಿಂದ ಜಾಯ್ನ್ ಆಗಿದ್ದಾರೆ. 3 ಐಡಿಯಿಂದ ಜಾಯ್ನ್ ಆದ ತಕ್ಷಣ ಏನ್ ಮಾಡಿದ್ದಾರೆ ಅಂತಂದ್ರೆ, ಇವರು ಈ ಐಡಿಯಿಂದ ನಿಮಗೆ 100% SBI ಇನ್ಕಮ್ ಬರ್ಬೇಕಂದ್ರೆ 3 ಐಡಿಯಿಂದ ಓಪನ್ ಮಾಡ್ಕೋಬೇಕು. 3 ಐಡಿಯಿಂದ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಐಡಿಗಳನ್ನ ಯಾವ ಐಡಿಯಿಂದ ಸ್ಪಾನ್ಸರ್ ಮಾಡ್ಬೇಕಂದ್ರೆ, ನಿಮ್ಮ ಸೆಕೆಂಡ್ ಐಡಿಗಳು ಇರ್ತಾವಲ್ಲ, ಅದರಿಂದಾನೇ ನೀವು ಸ್ಪಾನ್ಸರ್ ಐಡಿಯನ್ನ ಓಪನ್ ಮಾಡ್ಬೇಕಾಗತ್ತೆ. ಅವಾಗ ಇವ್ರು ಏನ್ ಮಾಡಿದ್ರು? ಆನಂದ್ ಅನ್ನೋರ್ನ ಮತ್ತೆ ಇಬ್ಬರನ್ನ ಜಾಯಿನ್ ಮಾಡಿಸಿದ್ರು. ಮತ್ತೆ ಇವ್ರು ಏನ್ ಮಾಡಿದ್ರು? ಆನಂದ್ ಅನ್ನೋರು ಮತ್ತೆ ಒಂದಿಬ್ಬರನ್ನ ಜಾಯಿನ್ ಮಾಡಿಸಿದ್ರು. ಇಲ್ಲಿ ಮತ್ತೆ ಏನ್ ಮಾಡಿದ್ರು? ಆನಂದ್ ಅನ್ನೋರು ಮತ್ತೆ ಇಬ್ಬರನ್ನ. ಈ ರೀತಿ ಏನ್ ಮಾಡ್ತಾ ಬಂದ್ರು? 1 2 3 4 5 6 ಆಯ್ತಲ್ವಾ? ಇದೇ ರೀತಿ ಆನಂದ್ ಅನ್ನೋರು ಏನ್ ಮಾಡಿದ್ರು? ಎಷ್ಟು ಜನಕ್ಕೆ? 1 2 3 4 5, ಇದೊಂದು 6 7 8 9 10 ಜನಗಳು. ಇಲ್ಲಿ ಕೂಡ 1 2 3 4 5 6 7 ಜನಗಳು. ಇಲ್ಲಿ 10 ಜನಗಳನ್ನ ಜಾಯಿನ್ ಮಾಡಿಸಿದ್ರು. ಯಾವ ಐಡಿಯಿಂದ ಮಾಡಿದ್ರು? ಈ ಐಡಿಯಿಂದಾನೇ ಮಾಡಿದ್ರು. ಇವ್ರನ್ನ. ಆಮೇಲೆ ಈ ಐಡಿಯಿಂದನೂ ಕೂಡ ಏನ್ ಮಾಡಿದ್ರು?
ಜಾಯಿನ್ ಮಾಡಿಸಿದ್ರು, ಇವ್ರನ್ನ ಜಾಯಿನ್ ಮಾಡಿಸಿದ್ರು, ಇವ್ರು ಮಾಡಿದ್ರು. ಎಷ್ಟು ಜನಗಳಿಗೆ? ಒಂದು ಸೈಡ್ 10 ಜನಗಳು ಮಾಡಿದ್ರು, ಒಂದು ಸೈಡ್ 7 ಜನಗಳನ್ನ ಜಾಯಿನ್ ಮಾಡಿಸಿದ್ರು. ಹಂಗಾದ್ರೆ ಈ 10 ಜನಗಳು ಇದಾರಲ್ಲ, ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಪರ್ ವೀಕಿಗೆ 1,000 ಇನ್ಕಮ್ ಅನ್ನ ತಗೊಂತಿದ್ದಾರೆ. ಇವರು ಕೂಡ 1,000 ಇನ್ಕಮ್ ಅನ್ನ ತಗೊಂತಿದ್ದಾರೆ. SBI ಬೋನಸ್ ಇವರು ಕೂಡ 1,000 ಇನ್ಕಮ್ ಅನ್ನ ತಗೊಂತಿದ್ದಾರೆ. ಇವರು ಕೂಡ 1,000 ಇನ್ಕಮ್ ಅನ್ನ ತಗೊಂತಿದ್ದಾರೆ. ಇವರು ಕೂಡ 1,000 ಇನ್ಕಮ್ ತಗೊಂತಿದ್ದಾರೆ. ಇವರು ಕೂಡ 1,000, ಇವರು ಕೂಡ 1,000, ಇವರು ಕೂಡ 1,000, ಇವರು ಕೂಡ 1,000 ಇನ್ಕಮ್, ಇವರು ಕೂಡ 1,000 ಇನ್ಕಮ್, ಇವರು ಕೂಡ 1,000 ಇನ್ಕಮ್, ಇವರು ಕೂಡ 1,000 ಇನ್ಕಮ್, ಇವರು ಕೂಡ 1,000 ಇನ್ಕಮ್. ಈ ರೀತಿ ಇಲ್ಲಿ ಎಷ್ಟು ಜನವಾಯಿತು? 1 2 3 4 5 6 7 8 ಜನಗಳು. 8 ಜನಗಳು ಒಂದ್ ಸೈಡ್ ಜಾಯಿನ್ ಮಾಡಿಸಿದ್ದಾರೆ. 1 2 3 4 5 ಪ್ಲಸ್ ಇಲ್ಲಿ ಒಬ್ರು 6 ಜನಗಳು 1,000 ಪ್ಲಸ್ ಇಲ್ಲಿ ಒಬ್ಬರನ್ನ ಜಾಯಿನ್ ಮಾಡಿಸಿದ್ದಾರೆ. 7 ಜನಗಳು 1,000. ಹೌದಲ್ವಾ? ಈ ರೀತಿ ಜಾಯಿನ್ ಮಾಡಿಸಿದ್ದಾರೆ. ಎಷ್ಟು ಜನಗಳಾದ್ರು ಇಲ್ಲಿ ಕೂಡ 7 ಜನ, ಇಲ್ಲಿ 8 ಎಷ್ಟು 7 ಜನ, ಇಲ್ಲಿ 8 ಜನಗಳು ಆದರು. ಈ 8 ಜನಗಳು ಪ್ರತಿ ವಾರ ಎಷ್ಟು ತಗೊಂತಿದ್ದಾರೆ? 1,000 ರೂಪಾಯಿ ತಗೊಂತಿದ್ದಾರೆ ಅಂತಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಸಾವಿರ ಆಯ್ತು? 8,000 ಆಯ್ತಲ್ವಾ? ಟೀಮ್ ಎಷ್ಟು ತಗೊಂತಾ ಇದೆ? 8,000 ಇನ್ಕಮ್ ಅನ್ನ ತಗೊಂತಾ ಇದೆ. ಹೌದಾ? ಇಲ್ಲಿ ಕೂಡ 7 ಜನ ಇದ್ದಾರೆ. 7 ಜನ 1,000 ತಗೊಂಡ್ರಿ ಎಷ್ಟಾಯ್ತು? 7,000 ಆಯ್ತು. ಎಷ್ಟಾಯ್ತು? 7,000 ಆಯ್ತು. ಈ 7,000 ಆನಂದ್ ಅನ್ನುವಂತ ವ್ಯಕ್ತಿ ಎಷ್ಟು ಐಡಿಯಿಂದ ಜಾಯಿನ್ ಆಗಿದ್ದಾರೆ? 3 ಐಡಿಯಿಂದ ಜಾಯಿನ್ ಆಗಿದ್ದಾರೆ. ಹಾಗಾದ್ರೆ ಆನಂದ್ ಅನ್ನೋರಿಗೆ ಎಷ್ಟು ಬರಬೇಕು? SBI ಇನ್ಕಮ್ ಎಷ್ಟು ಬರಬೇಕು ಅವ್ರಿಗೆ? SBI ಇನ್ಕಮ್ 100% ಬರ್ಬೇಕಲ್ವಾ? 3 ಐಡಿಯಿಂದ. ಆಗಲೇ ನಾನು ಹೇಳಿದೆ ಏನಂತಂದ್ರೆ 1 ಐಡಿ ಇದ್ರೆ 50%, 3 ಐಡಿ ಇದ್ರೆ 100% ಬರುತ್ತೆ ಅಂತ ಹೇಳಿದೆ. ಅದೇ ಪ್ರಕಾರ ಆನಂದ್ ಅನ್ನೋರು ವ್ಯಕ್ತಿ ಏನ್ ಮಾಡಿದ್ದಾರೆ? ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 3 ಐಡಿಯಿಂದ ಜಾಯಿನ್ ಆಗಿದ್ದಾರೆ. ಇಲ್ಲಿ ಸ್ವಲ್ಪ ರಾಂಗ್ ಆಯ್ತು. ಈ ಐಡಿ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇದು ಈ ಐಡಿ ಇಲ್ಲಿ ಬರುತ್ತೆ. ಹೌದಾ? ಇಲ್ಲಿ ಈ ಒಂದು ರೈಟ್ ಟೀಮ್ ಅಲ್ಲಿ ಏನಾಗ್ತಾ ಇದೆ? 8,000 ತಗೊಂತಾ ಇದ್ದಾರೆ 8 ಜನ ಕೂಡಿ. ಲೆಫ್ಟ್ ಟೀಮ್ ಅಲ್ಲಿ 7 ಜನ ಕೂಡಿ 7,000 ತಗೊಂತಿದ್ದಾರೆ. 3 ಐಡಿ ಇದೆ ಅಂತಂದ್ರೆ ಅವಾಗ ಸಂಸ್ಥೆ ಏನ್ ಮಾಡುತ್ತೆ? ಆನಂದ್ ಅನ್ನೋರು 3 ಐಡಿಯಿಂದ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ 8,000 ತಗೊಂತಾ ಇದ್ದಾರಲ್ಲ, ಈ ಐಡಿಗೆ ಎಷ್ಟಾಗುತ್ತೆ? 4,000. 100%. ಇಲ್ಲಿ ಕೂಡ 4,000 ರೂಪಾಯಿ ಬರುತ್ತೆ. ಇಲ್ಲಿ ಆಯ್ತಲ್ವಾ? 8,000 ಟೀಮ್ ತಗೊಂತಾ ಇದೆ ಅಂದ್ರೆ ಆನಂದ್ ಅನ್ನೋರು ಕೂಡ 8,000 ರೂಪಾಯಿ. ಆಮೇಲೆ ಇಲ್ಲಿ 7,000 ರೂಪಾಯಿ ತಗೊಂತ ಇದ್ದಾರೆ. ಇವ್ರಿಗೂ ಕೂಡ 3,500 ರೂಪಾಯಿ. ಎಷ್ಟು? 3,500 ರೂಪಾಯಿ. ಇಲ್ಲಿ ಕೂಡ 3,500 ರೂಪಾಯಿ ಬರುತ್ತೆ. ಇಂಡಿಯಾದೊಳಗೆ ಫಾಸ್ಟೆಸ್ಟ್ SBI ಇನ್ಕಮ್ ಅನ್ನ ಇಷ್ಟು 100% ರೂಪದಲ್ಲಿ ಕೊಡುವಂತ ಏಕೈಕ ಕಂಪನಿ ರಿಲಯನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ನಾನು ಹೇಳ್ಕೊಳ್ಳಿಕ್ಕೆ ನನಗೆ ಅತಿ ಗರ್ವ ಆಗುತ್ತೆ. ಇದು ಒಂದು ನಮ್ಮ ರಿಲಯನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್ ದೊಡ್ಡದಾದಂತ ಇನ್ಕಮ್ ಅಂತಂದ್ರೆ SBI ಇನ್ಕಮ್ ಅಂತ ನಾವು ಹೇಳ್ತಾ ಇದ್ದೀವಿ. ಈ ರೀತಿ ನೋಡಿ, ಈಗ ನಿಮ್ಮದು ಚಿಕ್ಕದ ಒಂದು ಟೀಮ್ ಇದೆ. ಇದನ್ನೇ ಇವರು ಒಂದೊಂದು ಇಲ್ಲಿ ಎಷ್ಟು ಜನಗಳಿದ್ದಾರೆ? 8 ಜನಗಳು. ಈ 8 ಜನಗಳು ಎಕ್ಸಾಂಪಲ್ ಹೇಳ್ತೀನಿ ಲೀಡರ್ ನಾನು ನಿಮಗೆ. ಈ 8 ಜನಗಳು 1,000 ತಗೊಂಡವರು ಇವರೇ ಒಂದು ವೇಳೆ 10,000 ಇನ್ನೊಂದು ಶೂನ್ಯ ಬೆಳೆಸಿದ್ರೆ ಎಷ್ಟಾಯ್ತು? 80,000 ಆಗುತ್ತಲ್ವಾ? 80,000 ಆಯ್ತು. ಇಲ್ಲಿ ಕೂಡ ಒಂದೊಂದೇ ಶೂನ್ಯಗಳು ಬೆಳೆಸಿದ್ರು 10,000 ಇವರು ತಗೊಂತಿದ್ದಾರೆ ಪರ್ ವೀಕ್. ಎಷ್ಟಾಯ್ತು? ಇಲ್ಲಿ 70,000 ಆಯ್ತು. ಹೌದಲ್ವಾ? 70,000 ನಿಮ್ಗೆ 100% ಇನ್ಕಮ್ ಅಂತಂದ್ರೆ 80,000 ನಿಮಗೆ ಇಲ್ಲಿ ಏನಾಗುತ್ತೆ? 40,000 ಇಲ್ಲಿ ಬರುತ್ತೆ, 40,000 ಇಲ್ಲಿ ಬರುತ್ತೆ. ಇಲ್ಲಿ 75,000 35,000 ಇಲ್ಲಿ ಬರುತ್ತೆ, 35,000 ಇಲ್ಲಿ ಬರುತ್ತೆ. ಟೀಮ್ ಎಷ್ಟು ತಗೊಳುತ್ತಲ್ವಾ ಅಷ್ಟು ಕೂಡ ಇನ್ಕಮ್ ನಿಮಗೆ ಬರುತ್ತೆ. ಇದಕ್ಕೆ ನಾವು 100% SBI ಇನ್ಕಮ್ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನೀವು ರಿಲಯನ್ಸ್ ಮಲ್ಟಿಡೇ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಐಡಿ ಓಪನ್ ಮಾಡ್ಕೋಬೇಕಾದ್ರೆ 2 ಐಡಿಯಿಂದಲ್ಲ, 1 ಐಡಿಯಿಂದಲ್ಲ, 3 ಐಡಿಯಿಂದ ಓಪನ್ ಮಾಡ್ಕೊಳ್ಳಿ. SBI ಅನ್ನುವಂತ ಒಂದು ದೊಡ್ಡ ಇನ್ಕಮ್ ಅನ್ನ ನೀವು ಅರ್ನಿಂಗ್ ಅನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ ಲೀಡರ್, ನೀವು 3 ಐಡಿಯಿಂದ ಓಪನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ SBI ಇನ್ಕಮ್ ಅಷ್ಟೇ ಸಿಗಲ್ಲ, ಜೊತೆಗೆ ನಿಮಗೆ ಏನು ನಾನು ಮೊದಲೇ ಕೇಳಿದ್ನಲ್ಲ MBI ಇನ್ಕಮ್, ಇದನ್ನು ಕೂಡ ನಿಮ್ಗೆ ಸಿಗ್ತಿರುತ್ತೆ. ಇದು ಕೂಡ ನಿಮ್ಗೆ ಸಿಗುತ್ತೆ. ಇದು ಯಾವ ರೀತಿ ಸಿಗುತ್ತೆ ಅಂತಂದ್ರೆ ನಿಮಗೆ ಲೆಫ್ಟ್ ಟೀಮ್ ಇದೆ, ರೈಟ್ ಟೀಮ್ ಇದೆ. ನಿಮಗೆ ರೈಟ್ ಟೀಮು ಲೆಫ್ಟ್ ಟೀಮ್ ಅಲ್ಲಿ
ಒಂದು ಈ ಕಡೆ ಒಂದು ಪಾಯಿಂಟ್ ಎಸ್ ಪಿ ಪಾಯಿಂಟ್ ಆಯ್ತಾ, ಈ ಕಡೆ ಒಂದು ಎಸ್ ಪಿ ಪಾಯಿಂಟ್ ಆಯ್ತಾ, ನಿಮ್ಗೆ 2 rupees. ನಿಮಗೆ ಈ ಕಡೆ 1,000 ಎಸ್ ಪಿ ಆಯ್ತಾ, ಈ ಕಡೆ ಕೂಡ ನಿಮ್ಗೆ 1,000 ಎಸ್ ಪಿ ಆಯ್ತಾ, ಆ ವಾರದ್ದು 2,000 ರೂಪಾಯಿ ಇನ್ಕಮ್. ಈ ಕಡೆ 10,000 ಆಯ್ತಾ, ಈ ಕಡೆನೂ ಕೂಡ ನಿಮಗೆ 10,000 ಆಯ್ತಾ, ಆ ವಾರದ ಇನ್ಕಮ್ ನಿಮ್ಗೆ 20,000. ಆಮೇಲೆ ಲಾಸ್ಟ್ ನಮ್ದು ವೀಕ್ಲಿ ಕ್ಲೋಸಿಂಗ್, ವೀಕ್ಲಿ ಪೇಮೆಂಟ್ ಇರೋದ್ರಿಂದ ಲಾಸ್ಟ್ ನಮ್ದು 35,000 ಇರುತ್ತೆ. 35,000 ಎಸ್ ಪಿ ಆಗಿದ್ದಾವೆ. ಒಂದ್ ಕಡೆ ರೈಟ್ಗೆ ಕೂಡ 35,000 ಎಸ್ ಪಿ ಆಗಿದ್ದಾವೆ. ಅದನ್ನ ಎರಡು ಮ್ಯಾಚಿಂಗ್ ಮಾಡಿ ನಿಮಗೆ ಆ ವಾರದ್ದು 70,000 ಇನ್ಕಮ್ ಲೀಡರ್. ಈ 70,000 ನಾಲ್ಕು ವಾರಕ್ಕೆ ಅದನ್ನು ಕನ್ವರ್ಟ್ ಮಾಡಿ ನೀವು ಒಟ್ಟಾರೆ ಬರೀ ಮ್ಯಾಚಿಂಗ್ ಇನ್ಕಮ್ ಅಲ್ಲಿ ನೀವು ಎಷ್ಟು ಪಡಿಬಹುದು? 2,80,000 ಇನ್ಕಮ್ ಅನ್ನ ನೀವು ಪಡಿಬಹುದು. 4 ತಿಂಗಳಿಗೆ ಅದನ್ನ ಕನ್ವರ್ಟ್ ಮಾಡಿದ್ರೆ 2,80,000 ಪ್ಲಸ್ 80,000 ಪ್ಲಸ್ ಇಲ್ಲಿ 70,000 ಹಿಡಿದ್ರೆ ಎಷ್ಟಾಯ್ತು ನೋಡಿ ಲೀಡರ್. ಮಿನಿಮಮ್ ಇಲ್ಲಿ ಅನ್ಲಿಮಿಟೆಡ್, ಇಲ್ಲಿ ಲಿಮಿಟ್ ಇದೆ. MBI ಇನ್ಕಮ್ ಅಲ್ಲಿ ನಿಮಗೆ ಲಿಮಿಟ್ ಇದೆ, ಆದ್ರೆ SBI ಇನ್ಕಮ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಇನ್ಕಮ್ ಅನ್ನ ನೀವು ಪಡಿತಾ ಇರಬಹುದು ಇಲ್ಲಿ. ಅದೇ ರೀತಿ ಇದನ್ನ ಬಿಸ್ನೆಸ್ ಅನ್ನ ನಂಬಿ ಇವತ್ತು ನಮ್ಮ ಹೈಯೆಸ್ಟ್ ರಿಲಯನ್ಸ್ ಮಲ್ಟಿವೇರ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಒಂದು ವಾರಕ್ಕೆ 70,000 ತಗೊಳ್ಳುವಂತ ವ್ಯಕ್ತಿನೂ ಲೀಡರ್ ಇದ್ದಾರೆ. ಒಂದು ವಾರಕ್ಕೆ 450 ರೂಪಾಯಿ ತಗೊಳ್ಳುವಂತ ವ್ಯಕ್ತಿನೂ ಕೂಡ ಇದ್ದಾರೆ. ಅದಕ್ಕೋಸ್ಕರ ಯಾವ ಮೊದಲನೇ ಬಾರಿಗೆ ನೀವು ಬಂದಿರ್ತೀರಾ ಅವಾಗ ನಿಮಗೆ ಇನ್ಕಮ್ ಚಿಕ್ಕದಾಗಿ 450 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ನಿಂದ SBI ಇನ್ಕಮ್ ಯಾವಾಗ ನಿಮ್ಮ ಟೀಮ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಒಂದು ಐಡಿ ಇದ್ದರೆ ನಿಮಗೆ 50% ಸಿಗುತ್ತೆ, 3 ಐಡಿ ಇದ್ದರೆ ನಿಮಗೆ 100% SBI ಇನ್ಕಮ್ ಸಿಗುತ್ತೆ. ಇನ್ನೊಂದು ಇನ್ಕಮ್ ಇದೆ ಲೀಡರ್, ಇನ್ನೊಂದು ಏನಂತಂದ್ರೆ ಸಿಂಗಲ್ ಲೆಗ್ ಇನ್ಕಮ್ ಅಂತ ಹೇಳ್ತೀವಿ ನಾವು. ಏನಂತೀವಿ ನಾವು? ಸಿಂಗಲ್ ಲೆಗ್ ಇನ್ಕಮ್ ಅಂತ ಹೇಳ್ತೀವಿ. ಯಾವ ರೀತಿ ಸಿಂಗಲ್ ಲೆಗ್ ಇನ್ಕಮ್ ಅಂತ ಹೇಳ್ತೀವಿ ಅಂತಂದ್ರೆ, ನೀವು ಅನಿಲ್ ಅನ್ನುವಂತ ವ್ಯಕ್ತಿ ಏನ್ ಮಾಡಿದ್ದಾರೆ, 3 ಐಡಿಯಿಂದ ಜಾಯಿನ್ ಆಗಿದ್ದಾರೆ. 3 ಐಡಿಯನ್ನು ಓಪನ್ ಮಾಡಿಕೊಂಡ್ರು. ಮೊದಲನೇ ಬಾರಿಗೆ 3 ಐಡಿಯನ್ನು ಓಪನ್ ಮಾಡ್ಕೊಂಡ್ಮೇಲೆ ಇಬ್ಬರನ್ನ ಇಲ್ಲಿ ಜಾಯಿನ್ ಮಾಡಿಸಿದ್ರು, ಇಲ್ಲಿ ಕೂಡ ಇಬ್ಬರನ್ನ ಜಾಯಿನ್ ಮಾಡಿಸಿದ್ರು. ಕಾರಣಾಂತರದಿಂದ ಏನಾಯ್ತು, ಈ ಟೀಮು ರೈಟ್ ಟೀಮ್ ಅನ್ನುವಂಥದ್ದು ಲೆಫ್ಟ್ ಟೀಮ್ 2 ಟೀಮ್ ಇರ್ತಾವಲ್ವಾ, ಈ ರೈಟ್ ಟೀಮ್ ಏನ್ ಮಾಡುತ್ತೆ, ಏನು ಕೂಡ ವರ್ಕೇ ಮಾಡಲ್ಲ. ಅವಾಗ ಟೀಮ್ ಏನ್ ಲೆಫ್ಟ್ ಟೀಮ್ ಇರುತ್ತಲ್ಲ, ಇವರು ಬೆಳಿಬೇಕಂತ ಬಂದಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ಟೀಮ್ ಅನ್ನ ಬೆಳೆಸ್ತಾ ಬರ್ತಾರೆ. ಈ ರೀತಿ ಬೆಳೆಸ್ತಾ ಜನಗಳು ಬರ್ತಾರಲ್ಲ, ಇಲ್ಲಿ ನಿಮಗೆ ಏನ್ ಮ್ಯಾಚಿಂಗ್ ಆಗುತ್ತೆ, ಮ್ಯಾಚಿಂಗ್ ಆಗುತ್ತಲ್ಲ, ನಿಮಗೆ MBI ಇನ್ಕಮ್ ಕೂಡ ಬರುತ್ತೆ. ಆಮೇಲೆ ಇದ್ರ ಒಳಗಡೆ ನಿಮ್ಗೆ 10 ಜನ ನಿಮ್ಮ ಡೈರೆಕ್ಟ್, ಎಷ್ಟು 1000 ಜನ ಡೈರೆಕ್ಟ್ ಸ್ಪಾನ್ಸರ್, ನೀವು ಎಷ್ಟೋ ಜನಗಳನ್ನ ಹಾಕೋಬಹುದು. ಅದಕ್ಕೆ ನೋ ಲಿಮಿಟ್. ಸ್ಪಾನ್ಸರ್ ನಿಮ್ಗೆ ಎಷ್ಟು ಜನಗಳು, ಸುಮಾರು 10 ಜನಗಳು ಏನಾದ್ರು 1 ಲಕ್ಷ ಇನ್ಕಮ್ ಅನ್ನ ಪರ್ ವೀಕ್ ತಗೊಂತಾ ಇದ್ರೆ ನಿಮಗೆ ಆ ವಾರದ್ದು ಈ ಒಂದು ಐಡಿಗೆ 5 ಲಕ್ಷ ಬರುತ್ತೆ. ಎಷ್ಟು? 5 ಲಕ್ಷ. ಈ ಐಡಿಗೆ ಕೂಡ 5 ಲಕ್ಷ ಬರುತ್ತೆ ಲೀಡರ್. ಇದು ಏಕೈಕ ಇಂಡಿಯಾದೊಳಗಡೆ ಸಿಂಗಲ್ ಲೆಗ್ ಇನ್ಕಮ್ ಅನ್ನ ಕೊಡುವಂತ ಏಕೈಕ ಕಂಪನಿ ನಮ್ದು ರಿಲಯನ್ಸ್ ಮಲ್ಟಿವೇರ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳೋದು. ಈ ವ್ಯವಸ್ಥೆ ಎಲ್ಲಿ ಕೂಡ ಇಲ್ಲ. ಇನ್ನೂ ಒಂದು ವ್ಯವಸ್ಥೆ ಇದೆ, ಏನಂತಂದ್ರೆ ಕ್ಯಾರಿ ಫಾರ್ವರ್ಡ್ ಅಂತ ಹೇಳ್ತೀವಿ ನಾವು. ಏನ್ ಹೇಳ್ತೀವಿ? CF ಕ್ಯಾರಿ ಫಾರ್ವರ್ಡ್ ಅಂತ ಹೇಳ್ತೀವಿ. ಕ್ಯಾರಿ ಫಾರ್ವರ್ಡ್ ಅಂತಂದ್ರೆ ನಿಮ್ಮ ಲೆಗ್ ಯಾವುದು, ಲೆಫ್ಟ್ ಟೀಮ್ ಅಲ್ಲಿ ನಿಮ್ಗೆ ಒಂದು ವೇಳೆ 50,000 SP ಆಗಿದ್ದಾವೆ. ಎಷ್ಟು? 50,000. ರೈಟ್ ಟೀಮ್ ಅಲ್ಲಿ ನಿಮ್ಮದು 1 ಲಕ್ಷ SP ಆಗಿದ್ದಾವೆ. ಎಷ್ಟು? 1 ಲಕ್ಷ SP ಆಗಿದ್ದಾವೆ. ಈ 1 ಲಕ್ಷ SP ಅಲ್ಲಿ ನಿಮಗೆ 50,000 ರೂಪಾಯಿನ 50,000 SP ಅನ್ನ ಮೈನಸ್ ಮಾಡಿ ಇನ್ನು 50,000 SP ಇದೆ ಇರುತ್ತಲ್ಲ, ಇದನ್ನ ಜೀರೋ ಮಾಡಲ್ಲ ನಮ್ಮ ಸಂಸ್ಥೆ. ಇದನ್ನ CF ಮಾಡುತ್ತೆ, ಅಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ. ನೆಕ್ಸ್ಟ್ ವೀಕಿಗೆ ನಿಮಗೆ ಏನ್ ಮಾಡುತ್ತೆ? ನೆಕ್ಸ್ಟ್ ವೀಕಿಗೆ ನಿಮಗೆ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ. ಅದನ್ನ ಜೀರೋ ಯಾವತ್ತೂ ಮಾಡಲ್ಲ, ನಾವು ಅದನ್ನ ಕಂಟಿನ್ಯೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಇಲ್ಲಿ ಲೀಡ್ರು 450 ರೂಪಾಯಿ ತಗೊಳ್ಳುವಂತ ಫಸ್ಟ್ ಬಂದಂತ ಲೀಡ್ರು ಒಂದೇ ವರ್ಷದಲ್ಲಿ ಸುಮಾರು ಅರ್ನಿಂಗ್ ಅನ್ನ, ಸುಮಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅರ್ನಿಂಗ್ ಅನ್ನ ಪಡೆಯುವಂತ ವ್ಯವಸ್ಥೆ ಇದು. ಕ್ಯಾರಿ ಫಾರ್ವರ್ಡ್ ಇರೋದ್ರಿಂದ ಯಾವುದೇ ರೀತಿ ಲೀಡರ್ಗಳಿಗೆ ಧೋಕಾ ಆಗಲ್ಲ. ಇದು ಸುಮಾರು ಕಂಪನಿಗಳಲ್ಲಿದೆ, ಸುಮಾರು ಕಂಪನಿಗಳಲ್ಲಿ ಇಲ್ಲ. ಯಾವ ಕಂಪನಿಯಲ್ಲಿ ಕ್ಯಾರಿ ಫಾರ್ವರ್ಡ್ ಇರುತ್ತೆ ಅಲ್ಲೇ ಲೀಡರ್ ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಒಂದು ಸುಂದರವಾದಂತಹ ಒಂದು ಬಿಸ್ನೆಸ್ ಪ್ಲಾನ್ ನನಗೆ ಇದನ್ನ ಹೇಳ್ಬೇಕನ್ನಿಸ್ತು. ನಮ್ಮ ಕರ್ನಾಟಕದ ಜನತೆಗೆ ಇದನ್ನ ಹೇಳ್ಬೇಕನ್ನಿಸ್ತು. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಇದರ ಜೊತೆಗೆ ನಿಮಗೆ ಮತ್ತೆ ಏನಿರುತ್ತೆ, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಕೂಡ ಇರ್ತವೆ. ಆಮೇಲೆ
ನಿಮಗೆ ಇದು ಏನಂತಂದ್ರೆ ಫ್ಯಾಮಿಲಿ ಇದು ಇಂಟರ್ನ್ಯಾಷನಲ್ ಟ್ರಿಪ್ಗಳು ಕೂಡ ಇರ್ತವೆ. ಆಮೇಲೆ ನಮ್ಮ ದೇಶದೊಳಗಡೆ ಇರುವಂತ ಕುಲ್ಲು ಮನಾಲಿ ಅನ್ನುವಂತ ಟ್ರಿಪ್, ಕ್ರೂಸ್ ಅನ್ನುವಂತ ಟ್ರಿಪ್, ನಾನಾ ತರದ ಟ್ರಿಪ್ಗಳು ಇರ್ತವೆ. ಅಷ್ಟೇ ಅಲ್ಲದೆ ಟೀಮ್ ಲೀಡರ್ಗಳು ಕೂಡ ವೀಕ್ಲಿ ಆಫರ್ಗಳನ್ನ ಬಿಟ್ಟಿರ್ತಾರೆ. ಅವು ಎಲ್ಲವನ್ನು ಪಡಿಲಿಕ್ಕೆ ಅವಕಾಶ ನಿಮಗೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಇದನ್ನ ನಂಬಿ ಯಾರು ಇದನ್ನ ರಿಲಯನ್ಸ್ ಮಲ್ಟಿಟೈಲ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಬಿಸ್ನೆಸ್ ಪ್ಲಾನ್ ಅನ್ನ ನಂಬಿಕೊಂಡು ಬಂದಿದ್ದಾರ, ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸುಮಾರು 800 ಜನಗಳು ರಿಲಯನ್ಸ್ ಮಲ್ಟಿಟೈಲ್ ಪ್ರೈವೇಟ್ ಲಿಮಿಟೆಡ್ ಅನ್ನ ನಂಬಿ ಬಂದಂತ ಲೀಡರ್ಗಳು ಇದ್ದಾರೆ. ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹುಬ್ಬಳ್ಳಿಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಟೀಮಿನಿಂದ ಕೋಯತಿಗೆ ಕೂಡ ನಮ್ಮ ರಿಲಯನ್ಸ್ ಮಲ್ಟಿಟೈಲ್ ಪ್ರೈವೇಟ್ ಲಿಮಿಟೆಡ್ ಅಮೃತ್ ಜ್ಯೂಸ್ ಅನ್ನ ಕಳಿಸಿದೀವಿ. ಅಲ್ಲಿ ಕೂಡ ಬಳಸಿದವರು ಇದನ್ನ ರಿಸಲ್ಟ್ ವಂಡರ್ಫುಲ್ ಆಗಿತ್ತು ಅಂತ ಇದ್ದಾರೆ. ಇವತ್ತು ಮುಂದೆ ಬರುವಂತ ದಿನಮಾನಗಳಲ್ಲಿ ಕೋಯತಿನಲ್ಲಿ ಕೂಡ ಐಡಿಗಳನ್ನು ಓಪನ್ ಮಾಡ್ಕೊಂತ ಇದ್ದೀವಿ. ಯಾಕಂದ್ರೆ ಇದರ ಮೇಲೆ ಇದೀ ಒಂದು ಪ್ಲಾನ್ ನಲ್ಲಿ ಇರುವಂತ ಒಂದು ಸೂಪರ್ ಆದಂತ ಇನ್ಕಮ್ ಇದೆ ಅಂತೇಳಿ, ಜಬರ್ದಸ್ತ್ ಆದಂತ ಇನ್ಕಮ್ ಇದೆ ಅಂತೇಳಿ ಕರ್ನಾಟಕದ ಲೀಡರ್ಗಳು ಇವತ್ತು ಈ ಒಂದು ಬಿಸ್ನೆಸ್ ಅನ್ನ ನಂಬಿ ಬರ್ತಾ ಇದ್ದಾರೆ. ಇವತ್ತು ನನಗೆ ಎಷ್ಟು ಮಾಹಿತಿ ಇದೆ ಅದನ್ನ ನಾನು ನಿಮಗೆ ಮುಂದೆ ತೋರಿಸಿದ್ದೀನಿ. ಇದನ್ನ ನೀವು ನಂಬಿ 100% ನೀವು ಬೆಳಿಬೇಕಾ, ನಿಮ್ಮ ಯೋಚನೆಯನ್ನ ಬದಲಾವಣೆ ಮಾಡ್ರಿ. ಸೋಚ್ ಬದಲೇ ತೋ ಜಿಂದಗಿ ಬದಲೇ ಜಾಯೇಗಾ, ಸೋಚ್ ಬದಲೇಗಾ ತೋ ಜಿಂದಗಿ ಬದಲೇಗಾ. ಯಾವ ರೀತಿ ನಾನು ಕೂಡ ಈ ಬಿಸ್ನೆಸ್ ಮೇಲೆ, ರಿಲಯನ್ಸ್ ಬಿಸ್ನೆಸ್ ಮೇಲೆ, ಪ್ಲಾನ್ ಮೇಲೆ ನಾನು ನಂಬಿಕೆ ಇಟ್ಟಂತ ವ್ಯಕ್ತಿ. ಇವತ್ತು ನಾನು ಪ್ರತಿ ವಾರ ಕೂಡ ನಾನು ಕೂಡ 70,000 ಅರ್ನಿಂಗ್ ಅನ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಬೆಳಿಬೇಕಾ? ನನ್ನನ್ನ ನಂಬಿ ಬಂದಂತ ಎಷ್ಟೋ ಜನ ಲೀಡರ್ಗಳು ಅವರು ಕೂಡ ಒಂದು ತಿಂಗಳಿಗೆ 74,000 ತಗೊಂತ ಇದ್ದಾರೆ, 50,000 ತಗೊಂತ ಇದ್ದಾರೆ, 30,000 ತಗೊಂತ ಇದ್ದಾರೆ, 20,000 ತಗೊಂತ ಇದ್ದಾರೆ, 15,000 ತಗೊಂತ ಇದ್ದಾರೆ. ಇದು ನಾನು ಮಾತನಾಡ್ತಾ ಇರೋದು ತಿಂಗಳದಲ್ಲ, ವೀಕ್ಲಿಗೆ. ಈ ರೀತಿ ತಗೊಳ್ಳುವಂತ ಜನಗಳು ಸಾಕಷ್ಟು ಲೀಡರ್ಗಳು ನಮ್ಮ ರೆವಲ್ಯೂಷನ್ ಅನ್ನೇ ನಮ್ಮ ಕರ್ನಾಟಕದಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಹಂಗಾಮವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ಬರುವಂತದ ಒಂದು ವಿಚಾರ ಏನಾದರೂ ಇದ್ರೆ, ರಿಲಯನ್ಸ್ ಮೇಲೆ ನಂಬಿಕೆ ಇದ್ರೆ 100% ನಮಗೆ ಕಾಂಟ್ಯಾಕ್ಟ್ ಮಾಡಿ. ಈ ರಿಲಯನ್ಸ್ ಮಲ್ಟಿಟೈಲ್ ಪ್ರೈವೇಟ್ ಲಿಮಿಟೆಡ್ ಬಿಸ್ನೆಸ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್ ನಿಮಗೆ ಲೈವ್ ಆಗಿ ಬಂದು ನಾವು ಹೇಳಲಿಕ್ಕೆ ರೆಡಿ ಇದೆ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಹರ ರಿಲಯನ್ಸ್, ಗರ್ಗ ರಿಲಯನ್ಸ್. ಥ್ಯಾಂಕ್ ಯು ಸೋ ಮಚ್ ಆಲ್ ಲೀಡರ್.